ಯಡಿಯೂರಪ್ಪ ಜಾಮೀನು ಅರ್ಜಿ ವಿಚಾರಣೆ ಗುರುವಾರಕ್ಕೆ ಮುಂದೂಡಿಕೆಯಾಗಿದೆ. ಯಡಿಯೂರಪ್ಪ ಇವತ್ತು ಜಾಮೀನು ಸಿಗಬಹುದು ಅಂತ ಕನಸ್ಕೊಂಡಿದ್ರು. ಆದರೆ ಯಡಿಯೂರಪ್ಪ ಜಾಮೀನು ಅರ್ಜಿ ವಿಚಾರಣೆ ಮುಂದೂಡಿಕೆಯಾಗಿದೆ. ಗುರುವಾರಕ್ಕೆ ಈ ಜಾಮೀನು ಅರ್ಜಿಯ ವಿಚಾರಣೆಯನ್ನು ಮುಂದೂಡಲಾಗಿದೆ. ಜೊತೆಗೆ ಇದಕ್ಕೆ ಆಕ್ಷೇಪಣೆ ಸಲ್ಲಿಸಲಿಕ್ಕೂ ಕೂಡ ಸೂಚಿಸಲಾಗಿದೆ. ಅಕ್ಟೋಬರ್ 20ಕ್ಕೆ ವಿಚಾರಣೆಯನ್ನು ಮುಂದೂಡಿದೆ ಹೈಕೋರ್ಟ್ ಏಕಸದಸ್ಯ ಪೀಠ ಇದನ್ನು ಹೇಳ್ತಾರೆ. ಹೀಗಾಗಿ ಯಡಿಯೂರಪ್ಪನ ಜಾಮೀನಿನ ದೂರನೇ, ಯಾಕಂದರೆ ಗುರುವಾರ ತನಕ ಯಡಿಯೂರಪ್ಪ ಕಾಯಲೇಬೇಕು. ನಾಳೆ ಬಿಟ್ಟು ನಾಡಿದ್ದು ಅದಕ್ಕೆ ಒಂದು ಮುಹೂರ್ತ ಫಿಕ್ಸ್ ಆಗಿದೆ. ಜೊತೆಗೆ ನಾಡಿದ್ದು ಕೂಡ ಸಿಗುತ್ತೆ ಅನ್ನುವಂಥ ನಂಬಿಕೆ ಏನೂ ಇಲ್ಲ. ಹೀಗಾಗಿ ಆಕ್ಷೇಪಣೆ ಸಲ್ಲಿಸಲಿಕ್ಕೆ ಸಿರಾಜುದ್ದೀನ್ ಪಾಷಾ ಪರ ವಕೀಲರಿಗಾಗಲೇ ಸೂಚನೆಯನ್ನು ಕೊಡಲಾಗಿದೆ. ನಮಗೊಂದಿಷ್ಟು ಕಾಲಾವಕಾಶ ಬೇಕು ಅಂತ ಸಿರಾಜುದ್ದೀನ್ ಪಾಷಾ ಪರ ವಕೀಲರು ಒಂದು ಮನವಿಯನ್ನು ಕೂಡ ಸಲ್ಲಿಸಿದರು. ಬನ್ನಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಮಾರುತಿ ಅವರಿಂದ. ಮಾರುತಿ, ಏನು ಯಡಿಯೂರಪ್ಪನವರು ಇವತ್ತಾದರೂ ಜಾಮೀನು ಸಿಗಬಹುದು ಅನ್ನುವಂಥದ್ದು ಅವರ ಒಂದು ನಿರೀಕ್ಷೆ ಇತ್ತು. ಜೊತೆಗೆ ಸಾಕಷ್ಟು ಪ್ರಯತ್ನಗಳು ಕೂಡ ಆಗಿದ್ದು. ಆದರೆ ಗುರುವಾರ ತನಕ ಅದನ್ನು ಮುಂದೂಡಿರುವಂಥದ್ದು. ಗುರುವಾರ ವಾದ ಪ್ರತಿವಾದ ಮಂಡನೆಗೆ ಸೂಚನೆ ಕೊಟ್ಟಿದ್ದಾರೆ. ಅಂದರೆ ಗುರುವಾರ ಸಿಗುತ್ತೆ ಅನ್ನುವಂಥ ನಂಬಿಕೆಯೂ ಕೂಡ ಇಲ್ಲ ಈಗ. ಹಾಗಾದರೆ ಎಸ್ ರಂಗನಾಥ್, ಏನಂತ ಹೇಳಿದ್ರೆ ಈಗಾಗಲೇ ಅವರು ಮಧ್ಯಂತರ ಜಾಮೀನನ್ನ ನೀವು ಕೊಡಬೇಕಾದ್ರೆ ಯಾವುದೇ ಒಂದು ಆರ್ಡರ್ ಶೀಟ್ ಕೂಡ ಓದುವಂತ ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಟ್ಟು ನ್ಯಾಯಾಧೀಶರಿಗೆ ಅವರು ಮನವಿ ಮಾಡಿದ್ರು. ಅಂದ್ರೆ ನಿನ್ನೆ ಅವರು ಜಾಮೀನು ಅರ್ಜಿಯನ್ನ ಸಲ್ಲಿಸಬೇಕಾದ್ರೆ ಲೋಕಾಯುಕ್ತ ವಿಶೇಷ ನ್ಯಾಯಾಲಯದಲ್ಲಿ ಕೊಟ್ಟಿರುವಂತಹ ಒಂದು ತೀರ್ಪನ್ನ, ಸುಮಾರು 100 ಪುಟಗಳಷ್ಟು ತೀರ್ಪನ್ನ ಅವರು ಹೈಕೋರ್ಟ್ಗೆ ಸಲ್ಲಿಸಬೇಕಾಗಿತ್ತು. ಆ ಒಂದು ತೀರ್ಪನ್ನ ಆಧರಿಸಿ ಇವರು ಯಾವುದೇ ಒಂದು ಮಧ್ಯಂತರ ಜಾಮೀನಾಗಲಿ ಅಥವಾ ಜಾಮೀನಾಗಲಿ ಕೊಡುವುದಾದ್ರೆ ಅದನ್ನ ಆ ಎಲ್ಲಾ ಅಂಶಗಳನ್ನ ಪರಿಗಣಿಸಬೇಕಾಗುತ್ತೆ. ಅಂದ್ರೆ ಲೋಯರ್ ಕೋರ್ಟ್ ಏನೆಲ್ಲ ಅಂಶಗಳನ್ನ ಆಧರಿಸಿ ಜಾಮೀನು ಅರ್ಜಿಯನ್ನ ವಜಾ ಮಾಡಿದೆ ಅನ್ನೋದನ್ನ ತುಲನೆ ಮಾಡ್ಬೇಕಾಗುತ್ತೆ. ಇಲ್ಲ ನಾವು ಯಾವ ಅಂಶಗಳನ್ನ ಆಧರಿಸಿ ಯಡಿಯೂರಪ್ಪನವರಿಗೆ ಮಧ್ಯಂತರ ಜಾಮೀನಾಗ್ಲಿ ಅಥವಾ ಜಾಮೀನಾಗ್ಲಿ ಕೊಡಬಹುದು, ಹೈಕೋರ್ಟ್ಗೆ ಯಾವ ಪವರ್ಸ್ ಇದಾವೆ ಅನ್ನೋದನ್ನ ಅಲ್ಲಿ ಗಮನ ಹರಿಸಬೇಕಾಗುತ್ತೆ. ಆದ್ರೆ ನಿನ್ನೆ ಯಡಿಯೂರಪ್ಪ ಪರ ವಕೀಲರು ಈ ಒಂದು ಆರ್ಡರ್ ಕಾಪಿಯನ್ನ ಲೋಕಾಯುಕ್ತ ವಿಶೇಷ ನ್ಯಾಯಾಲಯ ಕೊಟ್ಟಿರುವಂತಹ ತೀರ್ಪನ್ನ ನ್ಯಾಯಾಲಯಕ್ಕೆ ಸಬ್ಮಿಟ್ ಮಾಡಿರಲಿಲ್ಲ. ಈ ನೆಲೆಯಲ್ಲಿ ಅದು ಆಫೀಸ್ ಅಬ್ಜೆಕ್ಷನ್ ಅಂತ ಹೋಗಿತ್ತು. ಈ ನೆಲೆಯಲ್ಲಿ ಇಂದು ಬೆಳಗ್ಗೆ ಅವರು ನ್ಯಾಯಾಲಯಕ್ಕೆ ಸುಮಾರು 100 ಪುಟಗಳ ತೀರ್ಪನ್ನ ಕೊಟ್ಟರು. ಆ ತೀರ್ಪನ್ನ ನ್ಯಾಯಾಲಯ ನಾನು ಇದನ್ನು ಸ್ವಲ್ಪ ಓದ್ಬೇಕಾಗಿದೆ, ಹಾಗಾಗಿ ಕಾಲಾವಕಾಶ ಬೇಕಾಗಿದೆ ಅಂತ ಹೇಳಿದ್ರು. ಆದ್ರೆ ಯಡಿಯೂರಪ್ಪ ಪರ ವಕೀಲರಾದಂತಹ ಜಯಕುಮಾರ್ ಪಾಟೀಲ್ ಅವರು ಇದನ್ನ ಓದುವಂತ ಅವಶ್ಯಕತೆ ಏನಿಲ್ಲ, ಮಧ್ಯಂತರ ಜಾಮೀನು ಕೊಡುವುದು ಪಾರ್ಟಿಗೆ ನೆಸೆಸರಿ ಇದ್ದಂತಹ ಸಮಯದಲ್ಲಿ ನ್ಯಾಯಾಲಯ ತನ್ನ ವಿವೇಚನೆಗೆ ಬಿಟ್ಟ ವಿಚಾರ. ಈ ಕಾರಣಗಳಿಂದಾಗಿ ಮಧ್ಯಂತರ ಜಾಮೀನು ನೀವು ಕೊಡಬಹುದು, ಯಾವುದೇ ತೀರ್ಪನ್ನು ಕೂಡ ಓದದೆ ಕೊಡಬಹುದು ಅಂತ ಮನವಿ ಮಾಡಿದ್ರು. ಆದ್ರೆ ಇದಕ್ಕೆ ತೀವ್ರ ಆಕ್ಷೇಪಣೆಯನ್ನು ವ್ಯಕ್ತಪಡಿಸಿದಂತಹ CH ಹನುಮಂತರಾಯಪ್ಪ, ಸಿರಾಜುದ್ದೀನ್ ಪಾಷಾ ಪರ ವಕೀಲ CH ಹನುಮಂತರಾಯಪ್ಪ, ನಾನು ಇದಕ್ಕೆ ಆಕ್ಷೇಪಣೆ ಸಲ್ಲಿಸಲಿದ್ದೇನೆ, ನನಗೆ ಮತ್ತಷ್ಟು ಕಾಲಾವಕಾಶ ಬೇಕು, ಸುಮಾರು 2 ವಾರಗಳ ಕಾಲ ನನಗೆ ಗಡುವು ಬೇಕು ಅಂತ ಕೇಳ್ಕೊಂಡ್ರು. ಆದ್ರೆ ನ್ಯಾಯಾಲಯ 2 ವಾರಗಳ ಕಾಲ ನಿಮಗೆ ಮೈನ್ ಪಿಟಿಷನ್ಗೆ ನಾವು ಆಕ್ಷೇಪಣೆ ಸಲ್ಲಿಸಕ್ಕೆ ಕೇಳ್ತಿಲ್ಲ, ಮಧ್ಯಂತರ ಜಾಮೀನಿಗೆ ಆಕ್ಷೇಪಣೆ ಸಲ್ಲಿಸಕ್ಕೆ ಕೇಳ್ತಿರೋದು. ಹಾಗಾಗಿ 2 ದಿನಗಳ ಒಳಗಾಗಿ ನೀವು ಆಕ್ಷೇಪಣೆ ಸಲ್ಲಿಸ್ರಿ ಅಂತ ಹೇಳಿದ್ರು. ಆದ್ರೆ ಅವರು ನನಗೆ ಗುರುವಾರ ಬೇರೊಂದು ಕಡೆ ನನಗೆ ಕೆಲಸದ ಒತ್ತಡ ಇರುವುದರಿಂದ ಶುಕ್ರವಾರ ಇಲ್ಲವೇ ಸೋಮವಾರಕ್ಕೆ ವರ್ಗಾಯಿಸಿ ಅಂತ ಕೇಳ್ಕೊಂಡ್ರು. ಆದ್ರೆ ನ್ಯಾಯಾಲಯ ಅದನ್ನ ತಳ್ಳಿ ಹಾಕಿ 2 ದಿನಗಳ ಮಾತ್ರ ಅವರಿಗೆ ಕಾಲಾವಕಾಶ ಕೊಟ್ಟಿದೆ. ಈಗಾಗಲೇ ಯಡಿಯೂರಪ್ಪನವರು ಏನೆಲ್ಲ ಅಂಶಗಳನ್ನು ಹೇಳಿದ್ದಾರೆ ಅಂದ್ರೆ ಮಧ್ಯಂತರ ಜಾಮೀನನ್ನು ಪಡೆಯುವ ಸಲುವಾಗಿ ನಾನು ಈ ಪ್ರಕರಣದಲ್ಲಿ ಮುಗ್ಧ
ನನ್ನ ಮೇಲೆ ಕೆಲವೊಂದು ರಾಜಕೀಯ ಪಿತೂರಿಗಳು ನಡೆಸಿ ಈ ತರ ಪ್ರಕರಣ ದಾಖಲಿಸಿದ್ದಾರೆ. ಸಿರಾಜಿನ್ ಬಾಷಾ ಈ ಪ್ರಕರಣವನ್ನ ಸಲ್ಲಿಸುವ ಸಲುವಾಗಿ ದಾಖಲಾತಿಗಳನ್ನ ಸೃಷ್ಟಿಸಿಕೊಂಡಿದ್ದಾರೆ. ನ್ಯಾಯಾಲಯ ಒಂದು ವೇಳೆ ನನಗೆ ಯಾವುದೇ ಜಾಮೀನು ಕೊಟ್ಟಂತ ಸಂದರ್ಭದಲ್ಲಿ ನಾನು ನ್ಯಾಯಾಲಯದ ವ್ಯಾಪ್ತಿಯಲ್ಲಿ ಇರ್ತೀನಿ, ನ್ಯಾಯಾಲಯಕ್ಕೆ ಕಡ್ಡಾಯವಾಗಿ ಹಾಜರಾಗ್ತೀನಿ, ಹಾಗೂ ನನ್ನ ಮೇಲಿರುವಂತಹ ಆರೋಪಗಳೇನಿದ್ದಾವೆ ಇದು ಒಂದು ವೇಳೆ ಪ್ರೂವ್ ಆದ್ರೆ 7 ವರ್ಷಗಳು ಅಷ್ಟೇ ಶಿಕ್ಷೆ. ಹಾಗಾಗಿ ಹೆಚ್ಚಿನ ಶಿಕ್ಷೆ ಇಲ್ಲದಿರುವುದರಿಂದ ನನಗೆ ಜಾಮೀನನ್ನು ಕೊಡಬಹುದು. ನಾನು ಸಮಾಜದಲ್ಲಿ ಬಹಳಷ್ಟು ಪ್ರಭಾವಿ ವ್ಯಕ್ತಿ. ಅದು ಅಲ್ಲದೆ ನಾನು ಮಾಜಿ ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ನಾನು ಬಹಳಷ್ಟು ಜನಪರ ಮಾಡುತ್ತೇನೆ. ಈ ಎಲ್ಲಾ ಅಂಶಗಳನ್ನು ಪರಿಗಣಿಸಿ ನನಗೆ ಜಾಮೀನನ್ನು ನೀಡಬೇಕು ಅಂತ ಕೇಳ್ಕೊಂಡು ಮಾರುತಿ ನಿಮ್ಮ ಧ್ವನಿ ನನಗೆ ಸರಿಯಾಗಿ ಕೇಳ್ತಾ ಇಲ್ಲ. ಮತ್ತೆ ನಾನು ನಿಮ್ಮನ್ನ ಸಂಪರ್ಕಿಸ್ತೀನಿ. ಇಲ್ಲಿ ತನಕ ನೀವು ಮಾಹಿತಿ ಕೊಟ್ಟು ಧನ್ಯವಾದಗಳು. ಮತ್ತೆ ನಾನು ನಿಮ್ಮನ್ನ ಖಂಡಿತ ಸಂಪರ್ಕಿಸ್ತೀನಿ. ನಮ್ಮ ಪ್ರತಿನಿಧಿ ಮಾರುತಿ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾ ಇದ್ರು. ಅಂದ್ರೆ ನಮಗೆ 2 ವಾರಗಳ ಗಡುವು ಬೇಕು ಅಂತ CH ಹನುಮಂತರಾಯ ಪಟ್ ಹಿಡಿದ್ರು, ಒಂದು ಮನವಿಯನ್ನು ಕೂಡ ಸಲ್ಲಿಸಿದ್ರು. ಆದರೆ 2 ವಾರ ಗಡುವು ಕೊಡಲಿಕ್ಕೆ ಸಾಧ್ಯನೇ ಇಲ್ಲ ನಿಮಗೆ. ಹೀಗಾಗಿ 2 ದಿವಸ ಮಾತ್ರ ಟೈಮ್ ತಗೊಳ್ಳಿ. ನೀವು ಹಾಕ್ತಿರುವಂಥದ್ದು ಈ ಮಧ್ಯಂತರ ಜಾಮೀನು ಅರ್ಜಿ ವಿಚಾರಣೆಗೆ ಸಂಬಂಧಪಟ್ಟ ಹಾಗೆ ನೀವು ವಿವರವನ್ನು ಕೂಡ ಗಡುವನ್ನು ತೆಗೆದುಕೋಬೇಕಾಗಿರುವಂಥದ್ದು. ಹೀಗಾಗಿ ಏನು ಅಂತ ನೀವು 2 ದಿನ ಮಾತ್ರ ನಿಮಗೆ ನಾನು ಸಮಯವನ್ನು ಕೊಡ್ತಾ ಇದ್ದೀನಿ. ಗುರುವಾರ ಇದಕ್ಕೆ ಸಂಬಂಧಪಟ್ಟ ಹಾಗೆ ವಾದ ವಿವಾದಗಳು ಕೂಡ ಆರಂಭವಾಗ್ತವೆ ಅಂತ ಹೇಳಿ ನ್ಯಾಯಾಲಯ ಗುರುವಾರಕ್ಕೆ ಈ ವಿಚಾರಣೆಯನ್ನು ಮುಂದೂಡಿದೆ. ಯಡಿಯೂರಪ್ಪ ಜಾಮೀನು ಅರ್ಜಿ ವಿಚಾರಣೆ ಗುರುವಾರಕ್ಕೆ ಮುಂದೂಡಿಕೆಯಾಗಿದೆ. ಮತ್ತಷ್ಟು ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಮಾರುತೇಶ್ ಅವರಿಂದ ಕರೆಯೋಣ. ಆದರೆ ಅದಕ್ಕಿಂತ ಮೊದಲು ಬನ್ನಿ, ಖ್ಯಾತ ವಕೀಲ ಶಂಕರಪ್ಪ ಈಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಏನು ಹೇಳ್ತಾರೆ ಕಣ ಶಂಕರಪ್ಪನವರೇ, ಇವತ್ತಿಂದ ಆದಂಥ ಬೆಳವಣಿಗೆ ತಾವು ಗಮನಿಸಿದಿರಿ. ಯಡಿಯೂರಪ್ಪ ಜಾಮೀನು ಅರ್ಜಿ ವಿಚಾರಣೆ ಗುರುವಾರಕ್ಕೆ ಮುಂದೂಡಿಕೆ ಆಗಿರುವಂಥದ್ದು. ಒಟ್ಟಾರೆ ಪ್ರಕ್ರಿಯೆ ಹೇಗೆ ಸಾಗುತ್ತದೋ ನೋಡಿ ಭರದ್ವಾಜ್ ಅವರೇ. ಹೇಳಿ ಸರ್. ಇವರು 2 ವಾರ ರಿಜೆಕ್ಟ್ ಮಾಡಿದ್ದಾರೆ ಅಬ್ಜೆಕ್ಷನ್ಸ್ಗೆ ಅಂತಲ್ಲ. ಅಲ್ಲಿ ಏನಾಗಿದೆ ಅಂದ್ರೆ ಇಂಟ್ರಿಮ್ ಬೇಲ್ ಅಪ್ಲಿಕೇಶನ್ ಅನ್ನ ಇನ್ಸಿಸ್ಟ್ ಮಾಡಿದ್ರು. ಅಂತ ಸಂದರ್ಭದಲ್ಲಿ 2 ದಿನಗಳ ಕಾಲ ಅವಕಾಶ ಕೊಟ್ಟಿದ್ದಾರೆ ಹೊರತು 2 ವಾರಗಳ ಕಡೆ ಕೊಡಕ್ ಆಗೋದಿಲ್ಲ ಅಂತಕ್ಕಂಥದ್ದು. ಇನ್ನು ಸಫಿಶಿಯಂಟ್ ಅವಕಾಶ ಕೊಡ್ತೀನಿ 2 ಮಾತಿಲ್ಲ. ಬಟ್ ಅವರು ಇಂಟ್ರಿಮ್ ಅಪ್ಲಿಕೇಶನ್ ಇನ್ಸಿಸ್ಟ್ ಮಾಡ್ತಾ ಇದ್ದಾರೆ. ಅದನ್ನ ನೋಡೋಣ ಅಂತಕ್ಕಂಥ ಮಾತ್ರ ಅದು ಅಬ್ಜೆಕ್ಷನ್ಸ್ ಹಾಕ್ಲಿಕ್ಕೆ ಅಥವಾ ಇಂಟ್ರಿಮ್ ಬೇಲ್ ಕನ್ಸಿಡರ್ ಮಾಡ್ಲಿಕ್ಕೆ ನಾಳೆ ಹಾಕೊಂಡಿದ್ದಾರೆ ಹೊರತು ನೀವು 2 ವಾರಗಳು ಬರೀ 2 ದಿನ ಮಾತ್ರ ಕೊಟ್ಟರು ಅಂತಲ್ಲ. ಇಲ್ಲಿ ಏನಾಗಿದೆ ಅಂದ್ರೆ ಇವತ್ತಿನ ದಿವಸ ಅವರು ಮೆಡಿಕಲ್ ಗ್ರೌಂಡ್ಸ್ ಮೇಲೆನೂ ಕೇಳ್ತಾ ಇಲ್ಲ. ಏನ್ ಜನರಲ್ ಗ್ರೌಂಡ್ಸ್ ಮೇಲೆ ಏನು ಬೇಲ್ ಅನ್ನ ಕೇಳ್ತಾ ಇದ್ರೆ ಮತ್ತು ಮೆಡಿಕಲ್ ಗ್ರೌಂಡ್ಸ್ ಮೇಲೆ ಇವರು ಇಂಟ್ರಿಮ್ ಬೇಲ್ ಅನ್ನು ಕೇಳ್ತಾ ಇದ್ರೆ. ಸೊ ಅದನ್ನ ಕನ್ಸಿಡರ್ ಮಾಡ್ಲಿಕ್ಕೆ ಅದು ಸತ್ಯಾಸತ್ಯತೆಯನ್ನು ತಿಳ್ಕೊಳ್ಳಿಕ್ಕೆ ಮಾತ್ರ ಡೇ ಆಫ್ಟರ್ ಟುಮಾರೋ ಹಾಕಿದ್ದಾರೆ. ಮತ್ತು 2ನೇ ಆರ್ಡರ್ ಕಾಪಿ ಪ್ರೊಡ್ಯೂಸ್ ಮಾಡಿರ್ಲಿಲ್ಲ. ಟ್ರಯಲ್ ಕೋರ್ಟ್ ಅಲ್ಲಿ ಕೊಟ್ಟಿರ್ತಕ್ಕಂಥ ಆರ್ಡರ್ ಕಾಪಿ ಪ್ರೊಡ್ಯೂಸ್ ಮಾಡಿರಲ್ಲ. ಅದ್ರ ಜೊತೆಗೆ ಅದನ್ನ ಪ್ರೊಡ್ಯೂಸ್ ಮಾಡಿರ್ತಕ್ಕಂಥ ಒಂದು ಆದೇಶ ಹೊರಡಿಸಿ 2 ದಿನಗಳ ಕಾಲಾವಕಾಶ ಕೊಟ್ಟಿದ್ದಾರೆ. ಬಟ್ ಇವತ್ತೊಂದು ದಿವಸ ಈ ಸಹಜವಾಗಿ 2 ವಾರಗಳು ಕೊಡೋದಿಲ್ಲ ಅಂತಲ್ಲ. ಸಹಜವಾಗಿ ಸಾಮಾನ್ಯವಾಗಿ ಹೈಕೋರ್ಟ್ ನ ಪ್ರಕ್ರಿಯೆಯಲ್ಲಿ ಪರಿಸ್ಥಿತಿ ಏನಿತ್ತಂದ್ರೆ ಯಾವುದೇ ಒಂದು ಬೇಲ್ ಅಪ್ಲಿಕೇಶನ್ ಹಾಕ್ಲಿಕ್ಕೆ 2 ವಾರ ಅಥವಾ 1 ವಾರವನ್ನು ಕೊಡ್ತಾ ಇರ್ತಕ್ಕಂಥದ್ದು ಸಹಜವಾಗಿರ್ತಕ್ಕಂಥ ಪ್ರಕ್ರಿಯೆ. ಸೊ ಅದನ್ನೇ ಹನುಮಂತರಾಯನವರು ಕೇಳಿದ್ರು. ಏನು 2 ವಾರ ಸಾಮಾನ್ಯವಾಗಿ ಎಲ್ಲಾ ಕೇಸ್ಗಳಲ್ಲಿ ಕೊಡ್ತಾ ಇದ್ರಲ್ಲ, ಇದೊಂದು ಕೇಸಲ್ಲಿ ವಿಶೇಷವಾಗಿ ಕೊಡುವಂತದ್ದೇನಿದೆ ಅದನ್ನ ನನಗೂ 2 ವಾರ ಅಬ್ಜೆಕ್ಷನ್ಸ್ ಹಾಕ್ಲಿಕ್ಕೆ ಕೊಡಿ ಅಂತಕ್ಕಂಥ ಮಾತನ್ನ ಅವ್ರು ಕೇಳಿದ್ರು. ಸೊ ಇನ್ನು ಇಂಟ್ರಿಮ್ ಬೇಲ್ ಅಪ್ಲಿಕೇಶನ್ ಕೇಳೋದ್ರಿಂದ ನಾಳೆ ಮತ್ತು ಸರ್ಟಿಫಿಕೇಟ್ ಕಾಪಿ ಪ್ರೊಡ್ಯೂಸ್ ಮಾಡದೇ ಇದ್ದ ಕಾರಣದಿಂದಾಗಿ ಅದನ್ನ ಅವರು ನಾಳೆ ಪ್ರೊಡ್ಯೂಸ್ ಮಾಡಿ ನಾಳಿದ್ದು ಪ್ರೊಡ್ಯೂಸ್ ಮಾಡಿ ಮತ್ತು ಪ್ರೊಡ್ಯೂಸ್ ಮಾಡಿಬಿಟ್ಟು ನಾಳಿದ್ದು ಇಂಟ್ರಿಮ್ ಬೇಲ್ ಅಪ್ಲಿಕೇಶನ್ ಮೇಲೆ ಕೇಳೋಣ, ವಿಚಾರ ಮಾಡೋಣ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ಇದು ಸತ್ಯಾಸತ್ಯತೆಯನ್ನು ನಾಳೆ ಪರಿಶೀಲನೆ ಮಾಡ್ತಾರೆ. 2 ಕಡೆಯಿಂದ ವಾದಗಳು ಮಾಡಿಸ್ತಾರೆ. ವಾದಗಳು ಆದ್ಮೇಲೆ ಇದರ ಕೋರ್ಟ್ ಅವರು ಇದ್ರ ಬಗ್ಗೆ ತೀರ್ಮಾನ ಕೈಗೊಳ್ತಾರೆ. ಅಲ್ಲ, ಈಗ ಇಲ್ಲಿ ಪ್ರಮುಖವಾಗಿ ಆಗಿರುವಂಥ ವಿಚಾರ ಶಂಕರಪ್ಪನವರೇ, ತಾವು ಅದನ್ನು ಸ್ವಲ್ಪ ವಿವರಿಸಿ ಹೇಳಿ. ಎಲ್ಲೋ ಒಂದು ಕಡೆಗೆ ಏನು ಅಂದರೆ ಆ ತೀರ್ಪಿನ ಒಟ್ಟಾರೆ ಏನಿದೆ ಆ ವಿವರಗಳು ಹೈಕೋರ್ಟಿಗೆ ಲಭ್ಯ ಆಗಿರಲಿಲ್ಲ, ಅದನ್ನು ಸಬ್ಮಿಟ್ ಮಾಡಿರಲಿಲ್ಲ ಅನ್ನುವಂಥದ್ದು. ಆ ಸಂದರ್ಭದಲ್ಲಿ ಯಡಿಯೂರಪ್ಪ ಪರವಾಗಿರುವಂಥ ವಕೀಲರು ಹೇಳಿದ್ದೇನು ಅಂದರೆ ಅದನ್ನು ಸಂಪೂರ್ಣ ಓದುವಂಥ ಅಗತ್ಯ ಇಲ್ಲ. ಹೀಗಾಗಿ ಏನಂತಂದ್ರೆ ನಾವು ಕೇಳ್ತಿರುವಂಥದ್ದು ಒಂದು ಹೆಲ್ತ್ ಗ್ರೌಂಡ್ ಮೇಲೆ ನೀವು ಮಧ್ಯಂತರ ನೀವು ಇದನ್ನು ಕೊಡಬಹುದು, ನೀವು ನಮಗೆ ಜಾಮೀನು ಕೊಡಬಹುದು ಅನ್ನುವಂಥ ಒಂದು ಮನವಿ. ಹೀಗಾಗಿ ಏನಂದರೆ ಇದಕ್ಕೆ ನ್ಯಾಯಾಧೀಶರಿಗೂ ಕೂಡ ಕೋಪ ಬಂತು ಈ ಸಂದರ್ಭದಲ್ಲಿ. ಇಲ್ಲ, ನಾನು ಯಾವುದೇ ಕಾರಣಕ್ಕೂ ಅದನ್ನು ಪೂರ್ತಿ ನೋಡೋದನ್ನೇ ಕೊಡೋಕ್ಕಾಗೋದಿಲ್ಲ ಅನ್ನುವಂಥದ್ದು. ಅದೇನದು ನೋಡಿ, ಯಾವುದೇ ಕಾರಣಕ್ಕೂ 1-2 ಹೆಲ್ತ್ ಗ್ರೌಂಡ್ಸ್ ಮೇಲೆ ಮಾತ್ರ, ಬೇರೆ ಮೆರಿಟ್ಸ್ ಮೇಲೆ ಕನ್ಸಿಡರ್ ಮಾಡ್ಲಿಕ್ಕೆ ಬರೋದು, ಮೆರಿಟ್ಸ್ ಮೇಲೆ ಆರ್ಗ್ಯುಮೆಂಟ್ ಮಾಡೋದು ಬೇಡ. ಹೆಲ್ತ್ ಗ್ರೌಂಡ್ ಮೇಲೆ ಇಂಟ್ರಿಮ್ ಬೇಲ್ ಅಪ್ಲಿಕೇಶನ್ ಹಾಕಿದ್ರೆ ಹೆಲ್ತ್ ಗ್ರೌಂಡ್ ಮೇಲೆ ಇಂಟ್ರಿಮ್ ಬೇಲ್ ಕೊಡಿ ಅಂತಕ್ಕಂಥ ಒಂದು ಮಾತನ್ನ ವಕೀಲರು ಕೇಳುವಂತ ಸಂದರ್ಭದಲ್ಲಿ ಕೋರ್ಟ್ ಅವರ ಪ್ರಯತ್ನ ಎಲ್ರಿಗೂ ಸಹ ಸಫಿಷಿಯಂಟ್ ಆಪರ್ಚುನಿಟಿ ಕೊಡಬೇಕಾಗುತ್ತೆ. ಕಂಪ್ಲೇಂಟ್ಗೂ ಸಹ ಅವ್ರ ವಾದ ಪ್ರತಿವಾದಗಳನ್ನು ವಾಲಿಸಿ ಮಾತ್ರ ನಾನು ಮೆರಿಟ್ಸ್ ಮೇಲೆ ನೋಡಿ, ಪೇಪರ್ಸ್ ಎಲ್ಲ ನೋಡಿ ಸಂಪೂರ್ಣವಾಗಿ ನೋಡಿ ನಾನು ಆದೇಶವನ್ನು ಕೊಡ್ತೀನಿ. ಹೊರತು ನೀವು ಹೇಳೋದಕ್ಕೆ ಒಂದೇ ಏನೋ ಒಂದು ಗ್ರೌಂಡ್ ಮೇಲೆ ನೋಡ್ಬಿಟ್ಟು ಆ ಪಕ್ಷ ಕೊಡ್ಲಿಕ್ಕೆ ಆಗೋದಿಲ್ಲ. ಜೊತೆಗೆ ನಾನು ಬಂದಿರ್ತಕ್ಕಂಥ ನೀವು ಫೈಲ್ ಮಾಡಿರ್ತಕ್ಕಂಥ ಪೇಪರ್ಸ್ಗೂ ಸಹ ಇವತ್ತು ಸಂಪೂರ್ಣವಾಗಿ ಅದರಲ್ಲಿ ಫೈಲಲ್ಲಿ ಇಲ್ಲ. ಸೊ ಅದೆಲ್ಲ ಕೊಡ್ಲಿಕ್ಕೆ ಆಗೋದಿಲ್ಲ. ದಯವಿಟ್ಟು ಅದೆಲ್ಲ ಪೇಪರ್ಗಳನ್ನ ಫೈಲ್ ಮಾಡಿ ಅದನ್ನೆಲ್ಲ ಕೂಲಂಕಷವಾಗಿ ಅವ್ರನ್ನ ಹಿಯರ್ ಮಾಡಿಬಿಟ್ಟು ಆನಂತರ ಇದನ್ನ ಕನ್ಸಿಡರ್ ಮಾಡ್ಬೇಕಾಗುತ್ತೆ ಹೊರತು ಆಗೋದಿಲ್ಲ ಅಂತಕ್ಕಂಥ ಕೋರ್ಟ್ ಅವರು ರಿವ್ಯೂವನ್ನು ನೀಡ್ತಾ ಇದ್ರು.
ಇದ್ರ ಜೊತೆಗೆ ಕೃಷ್ಣ ಶೆಟ್ಟಿ ಜಾಮೀನು ಅರ್ಜಿ ವಿಚಾರಣೆ ಕೂಡ ಗುರುವಾರಕ್ಕೇನೆ ಮುಂದೂಡಲಾಗಿದೆ. ಬನ್ನಿ, ಇದಕ್ಕೆ ಸಂಬಂಧಪಟ್ಟ ಹಾಗೆ CH ಹನುಮಂತರಾಯ ಏನ್ ಹೇಳ್ತಾರೆ ಕೇಳ ಬನ್ನಿ. ಸಂಬಂಧಪಟ್ಟಂತೆ ತಕರಾರನ್ನು ಸಲ್ಲಿಸಬೇಕಾದಿರ್ತದೆ ಮತ್ತು ಆರ್ಗ್ಯುಮೆಂಟ್ ಅನ್ನು ಕೇಳಬೇಕಾದಿರ್ತದೆ. ಆ ಮೇನ್ ಪಿಟಿಷನ್ಗೂ ಕೂಡ ಒಂದು ದಿನಾಂಕವನ್ನು ಗೊತ್ತಾಡೋದಕ್ಕೆ ಸಾಧ್ಯ ಇರ್ತದೆ ಅನ್ನುವ ಒಂದು ವಿಚಾರವನ್ನು ನ್ಯಾಯಾಧೀಶರು ತಿಳಿಸಿದ್ದಾರೆ. ಅದರಂತೆ ನಮಗೆ ಆ ದಿವಸ ಯಾವುದಾಗುತ್ತೆ ಅನ್ನೋದು ಗುರುವಾರ ಮನವರಿಕೆ ಆಗುವಂತಹದ್ದು ಇರ್ತದೆ. ಸರ್, ಆಕ್ಷೇಪ ವ್ಯಕ್ತಪಡಿಸಿದ್ರಲ್ಲ, ಒಂದು ವಾರ ಟೈಮ್ ಕೊಡಿ ಅಂತ. ಅಬ್ಜೆಕ್ಷನ್ ಹಾಕೋದಕ್ಕೆ ನಾವು ಅಬ್ಜೆಕ್ಷನ್ ಹಾಕೋದಕ್ಕೆ ಒಂದು ವಾರ ಟೈಮ್ ಕೊಡಬೇಕು ಅಂತ ಕೇಳ್ಕೊಂಡೆ. ಆದರೆ ಅದರ್ ಸೈಡು ಒಂದು ವಾರ ತುಂಬಾ ಹೆಚ್ಚಾಗುತ್ತೆ, ಅದರಿಂದ ಕಡಿಮೆ ಅವಧಿನ ಕೊಡಿ ಅಂತ ಕೇಳ್ಕೊಂಡ್ರು. ಆಗಲೂ ನಾನು ಹೆಚ್ಚು ಕಾಲಾವಕಾಶ ಬೇಕಾಗ್ತದೆ ಅಂತ ಕೇಳ್ಕೊಂಡೆ. ನ್ಯಾಯಾಧೀಶರು ಸೋಮವಾರಕ್ಕೆ ಕೊಡುವಂತಹವರಿದ್ರು. ಆದರೆ ಅವರು ಬಹಳ ಒತ್ತಾಯ ಮಾಡಿದ್ದರಿಂದ ಅದರ್ ಸೈಡ್ ತುಂಬಾನೇ ಒತ್ತಾಯಪೂರ್ವಕವಾಗಿ ಕೇಳ್ಕೊಂಡಿದ್ದರಿಂದ ನ್ಯಾಯಾಧೀಶರು ಇಂಟರಿಮ್ ಅಪ್ಲಿಕೇಶನ್ ಮಟ್ಟಿಗೆ ತಕರಾರನ್ನ ಸಲ್ಲಿಸೋದಕ್ಕೆ ಮತ್ತು ಪ್ರತಿವಾದಗಳನ್ನು ಕೇಳೋದಕ್ಕೆ ಗುರುವಾರಕ್ಕೆ ಹಾಕೊಂಡಿದ್ದಾರೆ. ಇಂಟರಿಮ್ ಅಪ್ಲಿಕೇಶನ್ ಗುರುವಾರಕ್ಕೆ ಹಾಕೊಂಡಿರೋದ್ರಿಂದ ಮೇನ್ ಅಪ್ಲಿಕೇಶನ್ ಮೇಲೆ ಆರ್ಗ್ಯುಮೆಂಟ್ ಮಾಡೋದಕ್ಕೆ ನಮಗೆ ಮತ್ತೆ ಇನ್ನೊಂದು ದಿನವನ್ನು ನಿಗದಿಪಡಿಸೋ ಕಾರಣದಿಂದ ಅದನ್ನ ಎಲ್ರಿಗೂ ಅನುಕೂಲವಾಗಿದೆ ಅಂತ ಹೇಳಿ ನನಗೆ ಮನವರಿಕೆ ಆಗಿದೆ. ಅರ್ಲಿ ಅಬ್ಜೆಕ್ಷನ್ ಹಾಕಕ್ಕೆ ಏನು ಕಾರಣ, ಏನು ಕೇಳಿದ್ರು ಅವರು? ಅರ್ಲಿ ಅಬ್ಜೆಕ್ಷನ್ಗೆ ಇಷ್ಟೇ, ಅರ್ಲಿಯಾಗಿ ಬೇಲ್ ಕೊಡಬೇಕು ಮೇನ್ ಪಿಟಿಷನ್ ಪೆಂಡಿಂಗ್ ಇರುವಾಗ ಅಂತ ಯಾಕೆ ಕೇಳ್ಕೊಂತ ಇದ್ದಾರೆ ಅಂತಂದ್ರೆ ಅವ್ರ ಪ್ರಕಾರವಾಗಿ ಇದೊಂದು ಪ್ರೈವೇಟ್ ಕಂಪ್ಲೇಂಟ್ ಅಲ್ಲಿ ಇಂಥ ಒಬ್ಬ ವ್ಯಕ್ತಿನ ಕಸ್ಟಡಿಗೆ ತಗೊಂಡಿದ್ದಾರೆ, ಬೇಲ್ ರಿಜೆಕ್ಟ್ ಮಾಡಿದ್ದಾರೆ. ಇದು ಬಹಳ ಅಪರೂಪಕ್ಕೆ ಸಂಬಂಧಪಟ್ಟಿರುವಂತಹ ಒಂದು ಘಟನೆ. ನಮಗೆ ಇಂಟರಿಮ್ ಬೇಲ್ಗೆ ಅರ್ಹವಾದಂತಹ ಒಂದು ಕೇಸ್ ಇದೆ, ನಾವು ನಿಮ್ಮ ಮುಂದೆ ಮೇಕೌಟ್ ಮಾಡಕ್ಕೆ ತಯಾರಿದ್ದೇವೆ, ಆದ್ದರಿಂದ ಆದಷ್ಟು ಕಡಿಮೆ ಸಮಯ ನಿಗದಿ ಮಾಡಿ ಅಂತ ಹೇಳಿ ಬಾರಿಗೆ ಕೇಳ್ಕೊಂಡಿದ್ದರಿಂದ ನ್ಯಾಯಾಧೀಶರು ಅದನ್ನು ಮನ್ನಿಸಿ ಗುರುವಾರದವರೆಗೂ ಕೊಟ್ಟಿದ್ದಾರೆ. ಆದರೆ ಅವರು ಹೇಳ್ಕೊಂಡಿರುವ ರೀತಿ, ಅವರು ಒಂದು ಹೇಳಿಕೆ ಮಂಡಿಸಿಕೊಂಡಿರುವ ರೀತಿಯೇ ಅವ್ರ ಕೇಸ್ ಇದೆಯೇ ಅಥವಾ